ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಅವ್ರ ಮಾತಿಂದ ನಿಮ್ಗೆ ಹರ್ಟ್ ಆಗಿದ್ರೆ ಐ ಆಮ್ ವೆರಿ ಸಾರಿ ವಿರಾಟ್. ದಟ್ಸ್ ಓಕೆ ಅಂಕಲ್. ಬಿಸ್ನೆಸ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಅಲ್ವಾ? ಅಂಕಲ್, ಅದಕ್ಕೆ ನಂಗೆ ಬೇಜಾರಿಲ್ಲ. ನಿಮ್ಗೆ ಈ ಪ್ರಾಜೆಕ್ಟ್ ಸಿಕ್ಕಿದ್ದಕ್ಕೆ ನಂಗೆ ತುಂಬ ಖುಷಿ ಇದೆ. ಸಿಂಧು ನೋಡ್ಬೋದು, ಮಾತಾಡ್ಬೋದು ಅಂತ ಈ ಆಕ್ಷನ್ಗೆ ಬಂದೆ. ಆದರೆ ಅವಳು ಬರಲಿಲ್ಲ. ಅವಳು ಯಾಕೆ ಬರಲಿಲ್ಲ ಅಂತ ವಿರಾಟನ್ ಕೇಳಲ್ಲ. ಅಂಕಲ್, ಸಾರಿ ವಿರಾಟ್, ಹೇಳಿ. ಈ ಪ್ರಾಜೆಕ್ಟ್ ನಿಮ್ಮಂಥ ಎಕ್ಸ್ಪೀರಿಯನ್ಸ್ಡ್ ಕೈಗೆ ಸಿಕ್ಕಿದ್ದು ನಂಗೆ ತುಂಬ ಖುಷಿ ಆಯಿತು. ಆಲ್ ದಿ ಬೆಸ್ಟ್ ಅಂಕಲ್. ಥ್ಯಾಂಕ್ ಯು. ಸರಿ, ನಾನು ಬರ್ತೀನಿ. ಜಾನು, ಇವತ್ತು ಎಲ್ಲಿ ಪಾರ್ಟಿ ಮಾಡೋಣ? ಅಲ್ಲ ಜಾನು, ಇಷ್ಟೊತ್ತು ಖುಷಿಯಾಗಿದ್ದವಳು ಇವಾಗ ಸಡನ್ ಆಗಿ ಬೇಜಾರಾಗಿದ್ಯಾ? ನನಗೆ ಅರ್ಥ ಆಗುತ್ತೆ. ನಾವ್ ಇಷ್ಟೆಲ್ಲ ಸರ್ಕಸ್ ಮಾಡಿ ಆಕ್ಷನ್ ಗೆದ್ದಿದ್ರು ಮಾವನ್ ಕಣ್ಣಲ್ಲಿ ಸಿಂಧುನೇ ಕಾಣ್ತಿದ್ದಾಳೆ. ಇದಕ್ಕೆ ತಾನೇ ನೀನ್ ಬೇಜಾರ್ ಮಾಡ್ಕೊಂಡಿರೋದು. ದೊಡ್ಡ ದೊಡ್ಡ ಕಂಪ್ನಿಗಳು ಈ ಪ್ರಾಜೆಕ್ಟ್ ನಮ್ಗೆ ಆಗ್ಬೇಕು ಅಂತ ರೇಸಲ್ ನಿಂತಿದ್ರು. ಅದನ್ನೆಲ್ಲ ಬೀಟ್ ಮಾಡಿ ನಮ್ ಕಂಪ್ನಿನೇ ಗೆದ್ದಿದ್ರು. ಡ್ಯಾಡ್ ಮುಖದಲ್ಲಿ ಖುಷಿನೇ ಇಲ್ಲ ಕಣೋ. ಅದೇ ಅಲ್ವಾ ಜಾನು ವಿಷಯ. ನೀನು ಅವ್ರ ಮಗಳಾಗಿ ಇಷ್ಟೊಂದೆಲ್ಲ ಎಫರ್ಟ್ ಹಾಕಿ ಕೆಲ್ಸನ ಮುಗಿಸಿದ್ಯಾ. ಆದ್ರೆ ಮಾವ ಮಾತ್ರ ಪಾಪ ಸಿಂಧು ಬರ್ಲಿಲ್ಲ ಅಂತ ಒದ್ದಾಡ್ತಿದ್ರು. ಇಷ್ಟೆಲ್ಲ ಮಾಡಿದ್ರು ಮಾವನ್ ಖುಷಿನೇ ಇಲ್ವಲ್ಲ ಜಾನು. ನನಗೆ ಆಶ್ಚರ್ಯ ಆಗ್ತಿರೋದೇನಂದ್ರೆ, ಸಿಂಧು ಮಾವನ ವಿರುದ್ಧ ಅಷ್ಟೊಂದೆಲ್ಲ ಮಾತಾಡಿದ್ರು ಮಾವನ್ ಸಿಂಧು ಮೇಲೆ ಒಂಚೂರು ಕೋಪನೇ ಬಂದಿಲ್ವಲ್ಲ. ಹೋಗ್ಲಿ, ಇಷ್ಟೊಂದೆಲ್ಲ ಎಫರ್ಟ್ ಹಾಕಿದ್ ನಿನಗೆ ಮಾವ ಒಂದ್ ಥ್ಯಾಂಕ್ಸ್ ಕೂಡ ಹೇಳಿಲ್ಲ. ಅದೇ ನಂಗೆ ತುಂಬಾ ಬೇಜಾರಾಗ್ತದೆ ಜಾನು. ಭವಿಷ್ಯ ನೀನ್ ಏನೇ ಮಾಡಿದ್ರು ಮಾವಂಗೆ ಸಿಂಧು ಮೇಲಿರೋ ಪ್ರೀತಿ ಚೂರು ಕಡಿಮೆ ಆಗಲ್ಲ ಅನ್ಸುತ್ತೆ. ನೀನು ಅವ್ರ ಮಗಳಾಗಿ ಅವ್ರ ಪ್ರೀತಿನ ಗೆಲ್ಲಕ್ಕೆ ಟ್ರೈ ಮಾಡ್ತಿದ್ಯಾ. ಆದ್ರೆ ಅಲ್ಲಿ ಸಿಂಧು ಅನ್ನೋ ಗೋಡೆ ಅಡ್ಡ ನಿಂತಿದೆ. ಆ ಗೋಡೆನೆ ಹೊಡ್ದಾಕಕ್ಕೆ ನನಗ್ ಚೆನ್ನಾಗ್ ಗೊತ್ತಿದೆ ಲಕ್ಕಿ. ನೀನ್ ಸುಮ್ನೆ ಅದಕ್ಕೆಲ್ಲ ಹೈಕ್ ಕೊಡ್ಬೇಡ. ಅದು ನಿನ್ ಕೈಲಿ ಆಗಲ್ಲ ಬಿಡು. ಮಾವಂಗೆ ನೀನ್ ಮಗಳು, ಆದ್ರೆ ಆ ಸಿಂಧು ವೀಕ್ನೆಸ್ಸು. ಆ ವೀಕ್ನೆಸ್ ಇರೋವರೆಗೂ ನೀನ್ ಏನೇ ಮಾಡಿದ್ರು ಮಾವನ್ ದೃಷ್ಟಿಲಿ ನೀ 2ನೇ ನಂಬರ್ ಆಗೇ ಇರ್ತೀಯ. ರೋಗ ಜಾಸ್ತಿ ಆದಷ್ಟು ನಮಗೆ ಆಪತ್ತು ಜಾನು. ಸಿಂಧು ಅನ್ನೋಳು ನಮ್ ಲೈಫಲ್ಲಿ ಬಂದಿದ್ದಾಳೆ ಅಂತ ಒಂದು ಸಣ್ಣ ಕ್ಲೂ ಕೂಡ ಸಿಗಬಾರ್ದು. ಹಾಗೇನಾದ್ರೂ ಯೋಚನೆ ಮಾಡು. ಅಥರ್ವ, ನನ್ ಮಗುಗ್ ಏನಾಯ್ತು ಅಥರ್ವ? ಡಾಕ್ಟರ್ ಏನಂದ್ರು? ಕೊಡಿಲಿ. ಸಿಂಧು, ಮಗುನ್ ಕರ್ಕೊಂಡು ಒಳಗಡೆ ಹೋಗು. ಯಾಕೆ? ನಾನ್ ಮಾತಾಡ್ತಾ ಇದ್ದೀನಿ ತಾನೆ. ಡಾಕ್ಟರ್ ಏನಂದ್ರು? ಯಾರಾದ್ರೂ ಏನಾದ್ರೂ ಹೇಳಿ. ಸಿಂಧು, ಯಾಕೆ ಸುಮ್ನೆ ಇದ್ಯಾ? ಮಗುಗ್ ಏನಾಯ್ತು ಸಿಂಧು? ಈಗ ಹೇಗಿದ್ದಾಳೆ? ಅದು ಅಕ್ಕ. ಮಗು ಹೇಗಿದ್ರೆ ನಿನಗೇನು? ನಿನಗೆ ಮಗುಗಿಂತ ನಿನ್ ಖುಷಿನೇ ಮುಖ್ಯ ಅಲ್ವಾ? ಅಥರ್ವ, ಅವಳಿಗೆ ಏನ್ ಮಾಡಿದ್ಲು ಅಂತ ಅವಳ ಮೇಲೆ ಅಷ್ಟೊಂದು ರೇಗ್ತಿದ್ಯಾ? ಇನ್ನೇನ್ ಹೇಳ್ಬೇಕಮ್ಮ? ಅಪ್ಪ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಮಗು ಮೈ ಬೆಚ್ಚಗಿದೆ ಅಂತ ಹೇಳ್ದಾಗ್ಲು ನೀವು ನೋಡ್ಕೋಬೇಕಲ್ವಾ? ಅಲ್ಲ, ನನಗೆ ಹೀಗೆ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ ಅಥರ್ವ. ಏನ್ ಗೊತ್ತಿಲ್ಲ ನಿನ್ಗೆ? ಈ ಪುಟ್ ಮಗುಗೆ ಅಮ್ಮನ ಅವಶ್ಯಕತೆ ಎಷ್ಟಿದೆ ಅಂತ ಗೊತ್ತಿಲ್ವಾ? ಮಗುಗೆ ಎಕ್ಸ್ಟರ್ನಲ್ ಫಾರ್ಮುಲಾ ಕೊಡ್ತಿರೋದ್ರಿಂದಾನೆ ಹುಷಾರ್ ತಪ್ಪಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಹೋಗ್ಲಿ,
ಮಗುಗೆ ತಾಯಿ ಹಾಲು ಎಷ್ಟು ಮುಖ್ಯ ಅಂತ ಗೊತ್ತಿಲ್ವ ಭವಾನಿ? ಅತ್ರ ಏನು ಪ್ರಯೋಜನ ಇಲ್ಲ. ಮಗುನ ಸರಿಯಾಗಿ ನೋಡ್ಕೊಳ್ಳೋ ಟೈಮಲ್ಲಿ ಸರಿಯಾಗಿ ನೋಡ್ಕೋಬೇಕು. ತಾಯಿ ಅದೊಳಗ್ ಮಾತ್ರ ಮಗು ಭಾಷೆ ಅರ್ಥ ಆಗೋದು ಅಂತಾರೆ. ಆದ್ರೆ ನಿನ್ಗೆ ಮಗು ಬಗ್ಗೆ ಸ್ವಲ್ಪನಾದ್ರೂ ಕಾಳಜಿ ಇದೆಯಾ? ಅಲ್ಲ ಅಥರ್ವ, ಮಗುನ ನೋಡ್ಕೊಳ್ಳೋದಕ್ಕೆ 1000 ಜನ ಇರಬಹುದು, ಆದ್ರೆ ಮಗುಗ್ ಬೇಕಾಗಿರೋದು ಅಮ್ಮ ಮಾತ್ರ. ನನಗ್ ಮಗು ಬಗ್ಗೆ ಪ್ರೀತಿನೇ ಇಲ್ಲ ಅನ್ನೋ ಹಾಗೆ ಮಾತಾಡ್ಬೇಡ ಅಥರ್ವ. ಇದ್ದಿದ್ರೆ ನೀನ್ ಯಾಕೆ ಹೀಗ್ ಮಾಡ್ತಿದ್ದೆ? ಹೋಗ್ಲಿ, ಮಗುಗ್ ಹೀಗಾಯ್ತು ಅಂತ ಒಂದ್ ಫೋನ್ ಮಾಡ್ಬೋದಾಗಿತ್ತು ತಾನೆ. ನಿನ್ ಹತ್ರ ಫೋನ್ ಇದೆ ಅನ್ನೋದಾದ್ರೂ ನಿನಗೆ ಗೊತ್ತಾ? ಅಥರ್ವ, ನನಗ್ ಯಾವ ಮಾತಾಡ್ಬೇಡ. ಹೆತ್ತು ಮಗು ಮನೇಲಿ ಸಾಯೋ ಸ್ಟೇಜಲ್ಲಿ ಇದ್ರು, ಈ ಸ್ಟೇಜಲ್ಲೂ ನೀನ್ ಆ ಸ್ಟೇಜ್ ಮೇಲೆ ಮೆಡಿಕಲ್ ಕ್ಯಾಂಪು, ಬಡವ್ರ ಮಕ್ಕಳು, ಅದು ಇದು ಅಂತ ಭಾಷಣ ಬಿಗಿತಾ ಇದ್ದೆ. ನಿನಗೆ ಫೋನ್ ಮಾಡಿದಾಗ್ಲೇ ನನಗಿದೆಲ್ಲ ಕೇಳಿಸಿದ್ದು. ಅಥರ್ವ, ನಂಗೆ ಇದ್ಯಾವುದು ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ ನಿನ್ಗೆ ಮಗು ಕಡೆ ಗಮನನೇ ಇಲ್ವಲ್ಲ. ಈಗತ್ತೇನ್ ಪ್ರಯೋಜನ? ಇವತ್ತು ಮಗುಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನೀನು ಕೊಡೋ ಅವಾರ್ಡು ನಮ್ಮ ಮಗುನ ಕಾಪಾಡ್ತಾ ಇರ್ಲಿಲ್ಲ. ಅಥರ್ವ, ನಿಧಾನವಾಗಿ ಮಾತಾಡೋಣ. ಈಗಷ್ಟೇ ಮಗುನ ಹಾಸ್ಪಿಟ್ಲಿಂದ ನಿನ್ನಿಂದನೇ ಕಡೆ ಇಷ್ಟೆಲ್ಲ ಆಗಿದ್ದು. ನಾನೇನ್ ಮಾಡ್ದೆ ಅಕ್ಕ? ನೀನು ಒಂದ್ ಫೋನ್ ಮಾಡಿ ಅತ್ತೆಗ್ ವಿಷಯ ತಲುಪಿಸ್ಬೋದಾಗಿತ್ತು ತಾನೆ. ನಾನ್ ನಿನಗ್ ತುಂಬಾ ಸಲ ಕಾಲ್ ಮಾಡ್ದೆ ಕಣೆ, ನೀನ್ ಕಾಲ್ ಪಿಕ್ ಮಾಡ್ಲಿಲ್ಲ. ಅಷ್ಟ್ರಲ್ಲಿ ಮಗುಗೆ ಜ್ವರ ತುಂಬಾ ಜಾಸ್ತಿ ಆಗಿತ್ತು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ತಕ್ಷಣ ಮಗುನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ.